ಡಿಸೆಂಬರ್ ತಿಂಗಳಲ್ಲಿದ್ದೀವಿ, ವರ್ಷದ 12ನೇ ತಿಂಗಳು. ಆದರೆ ಇದೇ ವರ್ಷದ 2 ಮತ್ತು 3ನೇ ತಿಂಗಳು ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಕೊಟ್ಟಿರಲಿಲ್ಲ. ಪ್ರತಿ ತಿಂಗಳ ಗ್ಯಾರಂಟಿ ಹಣದಲ್ಲಿ ಇನ್ನು 2 ತಿಂಗಳದ್ದು ಮಾತ್ರ ಕೊಡೋದಕ್ಕೆ ಬಾಕಿ ಇದೆ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಂತಹ ಉತ್ತರ ಪ್ರತಿಪಕ್ಷ ಬಿಜೆಪಿಗೆ ಅತಿದೊಡ್ಡ ಅಸ್ತ್ರವಾಗಿತ್ತು. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ವಿಷಾದ, ಕ್ಷಮೆ, ಮಸಿ. ಸದನದ ಒಳಗೆ ವಿಷಾದ ವ್ಯಕ್ತಪಡಿಸಿದ್ರು. ವಿಷಾದ ಸಾಲದು ಅಂತ ಹೇಳಿದಾಗ ಕ್ಷಮೆ ಕೇಳ್ತೀನಿ ಅಂದ್ರು. ಹೊರಗೆ ಬಂದು ಇವೆಲ್ಲ ಮಸಿ ಬೆಳೆಯೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿಕೊಂಡ್ರು. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಇಲಾಖೆಯ ನಿರ್ವಹಣೆಯಲ್ಲಿ ಆಗಿರುವ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಮಾಡಿದ ಪ್ರಯತ್ನದಂತೆ ಕಾಣ್ತಾ ಇತ್ತು. ತಿಂಗಳ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಅಂದರೆ ಮನೆಯ ಯಜಮಾನಿಯರಿಗೆ 1,26,00,000 ಮನೆಗಳ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಕೊಡುವಂಥ ಕೆಲಸವನ್ನು ಗ್ಯಾರಂಟಿ ಸ್ಕೀಮ್ನಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ರಾಜ್ಯ ಸರ್ಕಾರ ಕೊಡೋದಕ್ಕೆ ಹೊರಟಿದೆ. ಆಗಸ್ಟ್ 2023 ಆಗಸ್ಟ್ 17-18ರಂದು ಈ ಯೋಜನೆಯನ್ನು ಲಾಂಚ್ ಮಾಡಲಾಯಿತು. ಮಾರ್ಚ್ 8, 2023ರಂದು ವಿಶ್ವ ಮಹಿಳಾ ದಿನಾಚರಣೆ ದಿನದಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೂ ಸೇರಿದಂತೆ ಕರ್ನಾಟಕದ ಕಾಂಗ್ರೆಸ್ನ ಮಹಿಳಾ ನಾಯಕಿಯರೆಲ್ಲರೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಪ್ರಿಯಾಂಕಾ ಗಾಂಧಿಯವರು ಈ ಯೋಜನೆಯನ್ನು ಲಾಂಚ್ ಮಾಡ್ತಾರೆ, ಘೋಷಣೆ ಮಾಡ್ತಾರೆ. ನಂತರ ಲಾಂಚ್ ಮಾಡಿರುವಂಥದ್ದು ಮೈಸೂರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಹಾಗೆಯೇ ರಾಹುಲ್ ಗಾಂಧಿ ಇವರೆಲ್ಲ ಬಂದಿದ್ರು. ಯಾಕೆ ಈ ಇತಿಹಾಸವನ್ನು ನೆನಪಿಸ್ತಿದ್ವಿ ಅಂತ ಹೇಳಿದ್ರೆ, ಇದು ಕಾಂಗ್ರೆಸ್ ಬಹಳ ಬದ್ಧತೆಯಿಂದ ನಾವು ಇದನ್ನು ಜಾರಿಗೊಳಿಸ್ತೀವಿ ಅಂತ ರಾಜ್ಯದ ಮಹಿಳೆಯರಿಗೆ ಕೊಟ್ಟಿದ್ದಂಥ ಭರವಸೆಯಾಗಿತ್ತು. ಸರಿ, 1-2 ತಿಂಗಳು ಕೊಡ್ತಿರಲಿಲ್ಲ, 1-2 ತಿಂಗಳ ನಂತರ ಅಮೌಂಟ್ ಬರ್ತಾ ಇತ್ತು, ಅದೆಲ್ಲ ಫೈನ್. ಯಾಕೆಂದರೆ ಸರ್ಕಾರದಲ್ಲಿ ಹಣ ಫ್ಲೋ ಆಗಬೇಕಾಗತ್ತೆ, ಕೆಲವೊಂದು ಸಲ ಹೆಚ್ಚು ಕಡಿಮೆ ಇರುತ್ತೆ, 1-2 ತಿಂಗಳ ನಂತರ ಆದರೂ ಕೂಡ ಆ ಹಣ ಬರುತ್ತೆ ಅನ್ನುವಂಥದ್ದು ಜನರಿಗೆ ಖಾತ್ರಿ ಆಗ್ತಾ ಹೋಗ್ತಾ. ಆದರೆ ಸದನದ ಒಳಗಡೆ ಉತ್ತರ ಕೊಡುವಾಗ ಇಲ್ಲ ನಾವೆಲ್ಲ ಕೊಟ್ಟಿದ್ದೀವಿ, ಕೇವಲ 2 ತಿಂಗಳದ್ದು ಮಾತ್ರ ಬಾಕಿ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದಂಥವ್ರು ಕೊನೆಗೆ ಲೆಕ್ಕ ತೆಗೆದು ಪ್ರತಿಪಕ್ಷದವರು ತೋರಿಸಿದಾಗ ಹೌದು ನಂತರ ನಾನು ನೋಡಿದೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಣ ಕೊಟ್ಟಿರಲಿಲ್ಲ ಅಂತ ಒಪ್ಕೊಳ್ತಾರೆ. ಬಹುಶಃ ಯಾವುದೇ ಮಂತ್ರಿ ಇಷ್ಟು ಕೆಟ್ಟದಾಗಿ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಧಿಕಾರಿಗಳು ಹೇಳಿದ್ದನ್ನಷ್ಟೇ ನಂಬಿ ಕುಳಿತುಕೊಳ್ಳುವಂತಹ ವ್ಯವಸ್ಥೆ ಆದರೆ ಪ್ರಜಾಪ್ರಭುತ್ವದಲ್ಲಿ ಮಂತ್ರಿಗಳು ಯಾಕಿರಬೇಕು, ಮಂತ್ರಿಮಂಡಲ ಯಾಕಿರಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸದನದ ಒಳಗಡೆ ಕೊಟ್ಟಿರತಕ್ಕಂಥ ಉತ್ತರ ಅದು ದಾಖಲೆ, ಅದು ಸರ್ಕಾರದ ಅಧಿಕೃತ ಮಾಹಿತಿ, ಅದು ಅಲ್ಲಿ ಯಾವುದೇ ರೀತಿಯಾದಂತಹ ಸತ್ಯಕ್ಕೆ ದೂರವಾಗಿರುವಂತಹ ಮಾಹಿತಿಗಳನ್ನು ಕೊಡಬಾರ್ದು. ಆದರೆ ಇಲ್ಲಿ ಕೊಡಲಾಗಿದೆ. ಯಾವ ಕಾರಣಕ್ಕಾಗಿ, ಹೇಗಾಯಿತು, ಇವು ಇಲ್ಲಿರುವಂತಹ ಪ್ರಶ್ನೆಗಳು. ಆದರೆ ನಾನು ಮಹಿಳೆ ಅನ್ನೋ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಪ್ರತಿಪಕ್ಷದವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಪ್ರತಿಪಕ್ಷದವರು ಕೂಡ ಅಷ್ಟೇ ತೀವ್ರವಾದ ತಿರುಗೇಟನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಯಾವ ಸ್ವರೂಪದಲ್ಲಿ ಈ ಮಹತ್ವದ ಯೋಜನೆಯ ವಿಚಾರದಲ್ಲಿ ಸರ್ಕಾರ ಮುಜುಗರವನ್ನು ಪಡ್ಕೊಳ್ಬೇಕಾಯಿತು ಅನ್ನುವಂಥದ್ದನ್ನು ನಿಮಗೊಂದು ವಿವರವಾದಂಥ ವರದಿ ಮೂಲಕವಾಗಿ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಡೆವಿಲ್ ಟ್ರಯಲ್. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ಇವತ್ತಿನಿಂದ ರಿಯಲ್ ಬಿಸಿ ಶುರುವಾಗಿದೆ. ಇಷ್ಟು ದಿನ ಬೇಲು, ಬೆಡ್ಶೀಟು, ದಿಂಬು ಅಂತೆಲ್ಲ ಕಾನೂನು ಸಮರ ನಡೀತಾ ಇತ್ತು. ಈಗ ಕೊಲೆ ಕೇಸಿನ ಸಾಕ್ಷ್ಯ ವಿಚಾರಣೆ ಶುರುವಾಗಿದೆ. ಮೊದಲ ದಿನ ರೇಣುಕಾಸ್ವಾಮಿಯ ಅಪ್ಪ ಅಮ್ಮ ಕೋರ್ಟ್ಗೆ ಬಂದಿದ್ರು. ರೇಣುಕಾಸ್ವಾಮಿಯ ಅಮ್ಮನ ವಿಚಾರಣೆ ನಡೆದಿದೆ. ಕೋರ್ಟ್ನಲ್ಲಿ ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು ರೇಣುಕಾಸ್ವಾಮಿ ತಾಯಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೇಳಿದಂತಹ ಪ್ರಶ್ನೆಗಳು, ಅದಕ್ಕೆ ಆ ತಾಯಿ ಕೊಟ್ಟಂತಹ ಉತ್ತರಗಳು ಹೇಗಿದ್ವು ಅನ್ನೋದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ವಿಷಾದ, ಕ್ಷಮೆ, ಮಸಿ. ಸದನದ ಒಳಗಡೆ ವಿಷಾದ ವ್ಯಕ್ತಪಡಿಸ್ತಾರೆ, ಆಮೇಲೆ ವಿಷಾದ ಸಾಲದು ಅಂತ ಹೇಳಿದರೆ ಕ್ಷಮೆ ಬೇಕಿದ್ರೆ ಕೇಳ್ತೀನಿ ಅಂತಾರೆ. ಹೊರಗಡೆ ಬಂದು ಹೇಳ್ತಾರೆ ನಮ್ಮ ಯೋಜನೆಯ ಜನಪ್ರಿಯತೆಯನ್ನು ಸಹಿಸಲಾಗದೆ ಮಸಿ ಬಳಿತಾರೆ ಅಂತ. ಹಾಗಾದರೆ ಒಳಗಡೆ ಕ್ಷಮೆ ಕೇಳಿದೆ ಯಾಕೆ? ನಿಜಕ್ಕೂ ಮಸಿ ಬಳಿದಿರುವಂಥದ್ದೇ ಅದೇ ಪ್ರತಿಪಕ್ಷದ ಹುನ್ನಾರ ಆಗಿದ್ದರೆ ಒಳಗಡೆ ಕ್ಷಮೆ ಕೇಳಬಾರ್ದಾಗಿತ್ತು, ವಿಷಾದ ವ್ಯಕ್ತಪಡಿಸಬಾರ್ದಾಗಿತ್ತು.
ಆದರೆ ಸಚಿವರು ಇವೆರಡನ್ನೂ ಮಾಡಿ ಹೊರಗಡೆ ಬಂದು ಮಸಿ ಬಡಿದಿದ್ದಾರೆ ಅಂತ ಹೇಳ್ತಾರೆ. ಯಾವ ಸ್ವರೂಪದಲ್ಲಿತ್ತು ಇವತ್ತು ಗೃಹಲಕ್ಷ್ಮಿಯ ಫೈಟ್ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಇಲ್ಲ ಸರ್, 4-5 ತಿಂಗಳಿಂದ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಒಳ್ಳೆ ಪಾಠ ಕಲಿಸ್ತೀವಿ ನಾವು. 4 ತಿಂಗಳು ಬಂದ್ ಆಗಿರೋದ್ರಿಂದ ಅವ್ರು ಭಾಳ ಸಮಸ್ಯೆ ಆಗ್ತಾ ಇದೆ. ಅಲ್ಲ, ಮಾತು ಕೊಡಬಾರ್ದು ಒಂದ್ರಿ, ಮಾತು ಕೊಟ್ಟ ಮೇಲೆ ಕಂಟಿನ್ಯೂ ಹಾಕ್ಬೇಕು. ಎಲೆಕ್ಷನ್ ಹಬ್ಬ ಇದ್ರೆ ಮಾತ್ರ ಹಾಕ್ತಾರೆ, ಬರೋವ್ರಿಗೆ ಬರ್ತಾನೆ ಐತೆ, ಬಂದಿಲ್ಲ ಅವ್ರಿಗೆ ಬರ್ತಾ ಇದೆ. 2 ತಿಂಗಳ ಗೃಹಲಕ್ಷ್ಮಿ ಹಣ ಅಷ್ಟೇ ಬಾಕಿ ಉಳಿದಿದೆ. ಆಗಸ್ಟ್ ವರೆಗೆ ಕೊಟ್ಟಿದ್ದೇವೆ, ಸೆಪ್ಟೆಂಬರ್ ವರೆಗೂ ಬಾಕಿ ಚುಕ್ತ ಆಗಿದೆ. ಅಕ್ಟೋಬರ್ ನವೆಂಬರ್ ತಿಂಗಳದ್ದು ಮಾತ್ರ ಬಾಕಿ ಉಳಿದಿದೆ. ಹೀಗೆ ನಾನಾ ರೀತಿಯಲ್ಲಿ ಸರ್ಕಾರ ಗೃಹಲಕ್ಷ್ಮಿ ಹಣದ ಬಗ್ಗೆ ಸದನದಲ್ಲಿ ಭರವಸೆ ಕೊಟ್ಟಿತ್ತು. ರಾಜ್ಯದ ಗೃಹಲಕ್ಷ್ಮಿ ಅವರು ಕೂಡ ಇಂದು ಬರುತ್ತೆ ನಾಳೆ ಬರುತ್ತೆ ಅಂತ ಬ್ಯಾಂಕ್ ಅಕೌಂಟ್ಗೆ ಹಣ ಬಿದ್ದ ಮೆಸೇಜ್ಗಾಗಿ ಕಾಯ್ತಿದ್ರು. ಆದ್ರೀಗ ಗೊತ್ತಾಗಿದೆ, ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಅವರ ಅಕೌಂಟ್ಗೆ ಹಣವೇ ಬಿದ್ದಿಲ್ಲ ಎನ್ನುವುದು. ಪದೇ ಪದೇ ಫೆಬ್ರವರಿ ಮಾರ್ಚ್ ಅನ್ನ ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಅವರಿಗೆ ಹಣ ಹೋಗ್ತಿದೆಯಾ ಇಲ್ವಾ ಎಂದು ನೋಡಿಕೊಳ್ಳಬೇಕಾದ ಇಲಾಖೆಯ ಮಂತ್ರಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಘೋಷಿಸಿದ್ದ ಪಂಚ ಗ್ಯಾರಂಟಿಗಳಲ್ಲಿ ಅತಿ ದೊಡ್ಡ ಗ್ಯಾರಂಟಿಯೇ ಗೃಹಲಕ್ಷ್ಮಿ ಹಣ. ಪ್ರಿಯಾಂಕಾ ಗಾಂಧಿ ಅವರನ್ನ ಬೆಂಗಳೂರಿಗೆ ಕರೆಸಿ ಮಾರ್ಚ್ 8ರ ವಿಶ್ವ ಮಹಿಳಾ ದಿನಾಚರಣೆಯಂದು ಇಂಥದ್ದೊಂದು ಗ್ಯಾರಂಟಿ ಘೋಷಣೆಯನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಕೇವಲ 2 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಕೆಆರ್ ಪುರಂಗೆ ಹೋಗಿದ್ರು. ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಮೂಲಕ ಜನರ ಅಹವಾಲು ಸ್ವೀಕರಿಸಿದ್ರು. ಆಗ ಮಹಿಳೆಯೊಬ್ಬರು ಡಿಸಿಎಂ ಬಳಿಯಲ್ಲಿ, ಸಾರ್, ನನಗೆ 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ದೂರಿದ್ದರು. ತಕ್ಷಣ ಫೋನ್ ಕೈಗೆತ್ತಿಕೊಂಡಿದ್ದ ಡಿಸಿಎಂ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ರು. ನಂತರ ಅಧಿಕಾರಿಗಳ ಮಾತು ನಂಬಿ ದುಡ್ಡು ಬಂದಿದೆ, ಸುಮ್ಮನೆ ಸುಳ್ಳು ಹೇಳೋದು ಬೇಡ, ನಿಮ್ಮ ಮಾತು ಕೇಳಿಕೊಂಡು ಲಕ್ಷ್ಮಿಗೆ ಬೈತಿದ್ದೆ, ಅಧಿಕಾರಿನ ಸಸ್ಪೆಂಡ್ ಮಾಡ್ತಿದ್ದೆ ಎಂದು ಡಿಸಿಎಂ ಹೇಳಿದ್ರು. ಗೃಹಲಕ್ಷ್ಮಿ 6 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ. ಕೊಡಿ ನಿನ್ ಮೊಬೈಲ್. ಆ ವುಮನ್ ಚೈಲ್ಡ್ ವೆಲ್ಫೇರ್ ಅವ್ರು ತಗೊಳ್ರಿ ನಿಮಿಷ, ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿ. ಹಲೋ, ನಾನು ಶಿವಕುಮಾರ್ ಮಾತಾಡ್ತೀನಮ್ಮ. ಇಲ್ಲಿ ಯಾರೋ 5 ತಿಂಗಳಿಂದ ಬಂದಿಲ್ಲ ಅಂತಿದೆ, ಏನಮ್ಮ ಅದು? ಜುಲೈದು ಕ್ರೆಡಿಟ್ ಆಗಿದೆ ಸರ್, ಈ ಮಂತ್ ಅವ್ರದ್ದು ಏನಾಗಿದೆ ಅಂತ ನಾನು ಪರ್ಸನಲಿ ಚೆಕ್ ಮಾಡಿ ಅವರಿಗೆ ಅಡ್ರೆಸ್ ಮಾಡ್ತೀನಿ ಸರ್. ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಿದೆಯಾ ಇಲ್ಲಿ? ಎಸ್ ಸರ್, ಆಗಿದೆ. ಅವ್ರ ಪರ್ಸನಲಿ ಏನಾದರೂ ಆಗಿದ್ರೆ ನಾನು ಅದನ್ನ ಚೆಕ್ ಮಾಡಿ ರಿಸಾಲ್ವ್ ಮಾಡ್ತೀನಿ. ಆಗಸ್ಟ್ ಪ್ರೋಸೆಸ್ ಆಗ್ತಾ ಇದೆಯಾ? ಎಸ್ ಸರ್, ಎಸ್. 2188 ರೂಪಾಯಿ ಇದೆ ನಿನ್ನ ಅಕೌಂಟ್ ಅಲ್ಲಿ. ನಾನೀಗ ಸಸ್ಪೆಂಡ್ ಮಾಡ್ತಿದ್ದೆ ಅದನ್ನ. ಈಗ ಲಕ್ಷ್ಮಿಗೂ ಬೈತಾ ಇದ್ದೀನಿ, ಫೋನ್ ಮಾಡ್ಬಿಟ್ಟು ಸಿಕ್ಕಿಲ್ಲ ಫೋನ್ಗೆ. ಬಹುಶಃ ಅವತ್ತು ಆ ಮಹಿಳೆ ಹೇಳಿದಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಚ್ಚೆತ್ತುಕೊಂಡಿರುತ್ತಿದ್ರೆ ಈಗ ಪ್ರತಿಪಕ್ಷ ಬಿಜೆಪಿಯ ಟೀಕೆಗೆ ಗುರಿಯಾಗಬೇಕಾಗಿರಲಿಲ್ಲ. ಸರ್ಕಾರ ಇಕ್ಕಟ್ಟಿಗೆ ಸಿಲುಕುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿರಲಿಲ್ಲ. ಯಾಕಂದ್ರೆ ಅಧಿಕಾರಿಗಳ ಮಾತು ನಂಬಿ ಸದನದಲ್ಲಿ ಗೃಹಲಕ್ಷ್ಮಿ ಹಣವನ್ನ ಆಗಸ್ಟ್ ತಿಂಗಳವರೆಗೆ ಕೊಟ್ಟಿದ್ದೇವೆ ಎಂಬ ಉತ್ತರವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ರು. ಯಾವಾಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಕೊಟ್ಟಿಲ್ಲ ಎಂಬುದು ಬಿಜೆಪಿ ಶಾಸಕರಿಗೆ ಖಾತ್ರಿ ಆಯಿತು, ಅವರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದರು. ಶುಕ್ರವಾರವೇ ಈ ವಿಚಾರ ಪ್ರಸ್ತಾಪ ಆಗಿತ್ತಾದರೂ ಅಂದು ಸ್ಪೀಕರ್ ಸಮಾಧಾನ ಹೇಳಿದ್ದರು. ಆದರೆ ಇವತ್ತು ಸದನದ ಬಾವಿಗಿಳಿದ ಪ್ರತಿಪಕ್ಷಗಳ ಸದಸ್ಯರು ಸಚಿವೆ ಸದನಕ್ಕೆ ಬಂದು ಉತ್ತರ ಕೊಡೋದಿಕ್ಕೆ 3 ದಿನ ಬೇಕಾಯ್ತಾ ಎಂದು ಪ್ರಶ್ನಿಸಿದ್ರು. ಅಶೋಕಣ್ಣ, ಉತ್ತರನೂ ಬೇಡ ಅಂತಾರೆ. ಸರ್ಕಾರ ಬಿಡಿ, ಇವೆರಡು ಬಿಟ್ಟು ಎಲ್ಲ ಇಲ್ಲ. ಮೋಸ್ಟ್ಲಿ ಹೋಮ್ ಮಿನಿಸ್ಟರ್ ಹೇಳಿರ್ಬೇಕು, ಕೇಂದ್ರದ ಹೋಮ್ ಮಿನಿಸ್ಟರ್ ಹೇಳಿರ್ಬೇಕು. ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ಬೇಡ ಅಂತ ಮಾಹಿತಿ ಏನಾದ್ರೂ ತಪ್ಪು ಕೊಟ್ಟಿದ್ರೆ ಹೇಳ್ತಾರೆ, ಇಲ್ಲ ಅಂದ್ರೂ ಹೇಳ್ತಾರೆ. ಕೊಡ್ಸೋದು ಸೂಕ್ತ ಅಲ್ಲ.
ಕಡೆಗೆ ಸದನ ಒಮ್ಮೆ ಮುಂದೂಡಿಕೆಯಾಗಿ ಮತ್ತೆ ಕಲಾಪ ಶುರುವಾದಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕರೆಸಿ ಸದನದಲ್ಲಿ ಉತ್ತರ ಕೊಡಿಸಲಾಯಿತು. ಈ ವೇಳೆ ತಾವು ಸದನದ ದಾರಿ ತಪ್ಪಿಸುವ ಕೆಲಸ ಮಾಡಿಲ್ಲ, ಆದರೆ ಅಧಿಕಾರಿಗಳು ಕೊಟ್ಟ ಮಾಹಿತಿ ಆಧರಿಸಿ ಉತ್ತರ ಕೊಟ್ಟಿದ್ದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಕೊಟ್ಟಿದ್ದೇವೆ ಅಂದ್ಕೊಂಡಿದ್ದೆ. ಈಗ ವಿಚಾರಿಸಿದಾಗ ಕೊಟ್ಟಿಲ್ಲ ಎನ್ನುವುದು ಗೊತ್ತಾಗಿದೆ ಎಂದು ಆಗಿರುವ ತಪ್ಪು ಒಪ್ಪಿಕೊಂಡರು. ಕರ್ನಾಟಕ ರಾಜ್ಯದ 1,26,00,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ DBT ಮುಖಾಂತರ, ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, DBT ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ. 23 ಕಂತುಗಳನ್ನು ಹಾಕಿದ್ದೇವೆ. 46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ. ಪದೇ ಫೆಬ್ರವರಿ ಮಾರ್ಚ್ ಅನ್ನ ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು, ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ. ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ. ನಾನು ಖಂಡಿತವಾಗ್ಲೂ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ, ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ಆಗಲಿಲ್ಲ ಅಂತಂದರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯಿತು. ನಾವು 23 ಕಂತುಗಳಲ್ಲಿ 46,000 ರೂಪಾಯಿ ಕೊಟ್ಟಿದ್ದೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೊಂಡಿದ್ದಾರೆ. ಸರ್ಕಾರ ಬಂದು 30 ತಿಂಗಳಾಗಿದೆ. ಇದರಲ್ಲಿ ಮೊದಲ 3 ತಿಂಗಳು ಬಿಟ್ಟರೆ ಆಗಸ್ಟ್ 2023ರಲ್ಲಿ ಗೃಹಲಕ್ಷ್ಮಿ ಯೋಜನೆ ಆರಂಭವಾದಲ್ಲಿಂದ ಲೆಕ್ಕ ಹಾಕಿದ್ದರೆ 27 ತಿಂಗಳು ಹಣ ಪಾವತಿ ಆಗಬೇಕಿತ್ತು. ಆದರೆ 23 ತಿಂಗಳು ಮಾತ್ರ ದುಡ್ಡು ಕೊಟ್ಟು ಕೇವಲ 2 ತಿಂಗಳು ಮಾತ್ರ ಬಾಕಿ ಉಳಿಸಿಕೊಂಡಿದ್ದೇವೆ ಎಂದು ಸಚಿವೆ ಲಕ್ಷ್ಮಿ ಹೇಳಿದ್ದು ಪ್ರತಿಪಕ್ಷದವರನ್ನ ಕೆರಳಿಸಿತ್ತು. ಹೀಗಾಗಿ ಸದನದಲ್ಲಿ ಮಾತಿನ ದಾಳಿ ಪ್ರತಿದಾಳಿ ಜೋರಾಗಿತ್ತು. ಇದರ ನಡುವೆಯೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದಿಸುತ್ತೇನೆ ಎಂದ್ರು. ಅದಾಯ್ತು ಇದಾಯ್ತು ಅಂತಲ್ಲ, ಬಟ್ ಒಂದೇ ಮಾತನ್ನ ಹೇಳ್ತೀನಿ, 2 ತಿಂಗಳದ್ದು ವಿರೋಧ ಮಾಡಿದವ್ರು ನೀವು. ಅವ್ರು ಹೇಳ್ತಾರಲ್ಲ ಲಾಸ್ಟ್ ಮುಗಿಸ್ಲಿಲ್ಲ, ಹೇಳ್ತೀರಿ ಮಾತಾಡ್ತಾರೆ. ಕೂತ್ಕೊಳ್ಳೊಮ್ಮೆ, ಶಿವಲಿಂಗ ಅವ್ರು ಕೂತ್ಕೊಳ್ಳಿ. ಆಯ್ತು, ಅವ್ರು ತಪ್ಪ, ನೀವ್ಯಾಕೆ ತಪ್ಪು ಮಾಡ್ತೀರಿ? ಆಯ್ತು, ಒಮ್ಮೆ ಕೂತ್ಕೊಳ್ಳೀಗ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅರೆಮನಸ್ಸಿನ ವಿಷಾದ ಪ್ರತಿಪಕ್ಷಗಳಿಗೆ ಸಮಾಧಾನ ತರಲಿಲ್ಲ. ಮಧ್ಯಪ್ರವೇಶಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತಪ್ಪಾಗಿದೆ ಎಂದು ಒಪ್ಪಿಕೊಂಡು ಕ್ಷಮೆ ಕೇಳಲಿ ಎಂದು ಸವಾಲು ಹಾಕಿದ್ರು. ಸರ್ಕಾರದ ತಪ್ಪಿನಿಂದಾಗಿ ನಮಗಲ್ಲ, 1,26,00,000 ಕುಟುಂಬಗಳ ಯಜಮಾನಿಯರಿಗೆ ಬೇಜಾರಾಗಿದೆ ಎಂದ್ರು. ಇಲ್ಲಿ ಸದನಕ್ಕೆ ತಪ್ಪು ದಾರಿ ಕೊಟ್ಟಿರೋದು ಸ್ಪಷ್ಟ ಆಯ್ತು. ಅವರೇ ಹೇಳಿದ್ದಾರೆ, ನನಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ನಾನು ಹೇಳ್ಬೇಕಲ್ಲ, ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ. ಎಲ್ಲಿ ಹೇಳಿದ್ರು? ನಿಮ್ಗೆ ಯಾರಾದ್ರೂ ಬೇಜಾರಾದ್ರೆ? ನಮ್ಗೆಲ್ಲ ಬೇಜಾರಾಗಿರೋದು ಯಾರು 1,26,00,000 ಜನ ಇದ್ದಾರೆ, ಅವ್ರಿಗೆ ಬೇಜಾರಾಗಿರೋದು, ಅವ್ರಿಗೆ ನೋವಾಗಿರೋದು. ಅದ ಹೇಳಿದಾರ? ಅಲ್ಲಲ್ಲ, ಒಂದೇ ನಿಮಿಷ. ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ, ನಾ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಏನಾನು ಹೇಳಿದ್ರ? ಮುಖ್ಯಮಂತ್ರಿ ಉತ್ತರ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಹೇಳಿಲ್ಲ, ಕ್ಷಮಾಪಣೆ ಕೇಳಿಲ್ಲ. ತೆಗ್ಸಿ ಕೊಡಿ ನನಗೆ, ತೆಗ್ಸಿ ಕೊಡಿ ನನಗೆ. ಆರ್ ಅಶೋಕ್ ಸೇರಿದಂತೆ ಪ್ರತಿಪಕ್ಷಗಳ ಸದಸ್ಯರು ಹೀಗೆ ಮುಗಿಬೀಳುತ್ತಲೇ ಎಲ್ಲರ ಕ್ಷಮೆ ಕೇಳಿದ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳೆ ಎಂಬ ಕಾರಣಕ್ಕೆ ನನ್ನನ್ನ ಟಾರ್ಗೆಟ್ ಮಾಡುತ್ತಿದ್ದೀರಿ ಎಂದು ತಿರುಗೇಟು ಕೊಡುವ ಪ್ರಯತ್ನ ಮಾಡಿದ್ರು. ಕಂಪ್ಲೀಟೆಡ್ ಮೈ ದಿಸ್ ಒನ್. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ
ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಮಹಿಳೆಯರ ಗೌರವ, ಮಹಿಳೆಯ ಸ್ವಾಭಿಮಾನ, ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ? ಆದ್ರೆ ಸಚಿವೆ ಹೆಬ್ಬಾಳ್ಕರ್ ಹೀಗೆ ಮಹಿಳಾ ಕಾರ್ಡ್ ಬಳಸಿ ಅನುಕಂಪ ಪಡೆಯಲು ಯತ್ನಿಸಿದ್ದು ಬಿಜೆಪಿ ನಾಯಕರನ್ನ ಮತ್ತಷ್ಟು ಕೆರಳಿಸಿತ್ತು. ತೀವ್ರ ಟೀಕಾ ಪ್ರಹಾರ ನಡೆಸಿದ ಪ್ರತಿಪಕ್ಷದ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ಇದಕ್ಕೂ ಮುಂಚಿತವಾಗಿ ಗೃಹಲಕ್ಷ್ಮಿ ದುಡ್ಡಿನ ವಿಚಾರದ ಚರ್ಚೆ ಸಂದರ್ಭದಲ್ಲೇ ಗ್ಯಾರಂಟಿಗಳನ್ನ ಪದೇ ಪದೇ ಟೀಕಿಸುತ್ತಿದ್ದ ಬಿಜೆಪಿ ಶಾಸಕರೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಗ್ಯಾರಂಟಿಗಳಿಗೆ ದುಡ್ಡಿಲ್ಲ, ಅನುದಾನ ಸಿಗ್ತಿಲ್ಲ ಅಂತ ಗದ್ದಲ ಮಾಡಿದ್ರು. ರಾಜ್ಯ ಸರ್ಕಾರ ದಿವಾಳಿ ಆಗಿರುವ ಕಾರಣಕ್ಕೆ ದುಡ್ಡು ಹಾಕ್ತಿಲ್ಲ ಎಂದು ಆರೋಪಿಸಿದ್ರು ಸುನಿಲ್ ಕುಮಾರ್. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯಪ್ರವೇಶ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯಗಳ ಲಿಸ್ಟ್ ಮಾಡಿ ಟಕ್ಕರ್ ಕೊಟ್ರು. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದವರು ದುಡ್ಡು ಕೊಟ್ರ 5,300 ಕೋಟಿ ಕೊಡ್ತೇವೆ ಅಂದ್ರೆ ಈಗಲೂ ಕೊಡ್ಲಿಲ್ಲ. ಮನ್ರೇಗಾದ ಕೋಟಿ ದುಡ್ಡು ಇನ್ನೂ ಕೊಟ್ಟಿಲ್ಲ. ಜಲಜೀವನ್ ಮಿಷನ್ ದುಡ್ಡು ಇನ್ನೂ ಕೊಟ್ಟಿಲ್ಲ. ಇಷ್ಟೆಲ್ಲ ಆಗ್ತಿರೋದನ್ನು ನೋಡಿ ನಾವು ಕೂಡ ಕೇಂದ್ರ ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳೋದಕ್ಕಾಗುತ್ತಾ ಎಂದು ಮರುಪ್ರಶ್ನೆ ಮಾಡಿದ್ರು ಡಿಕೆ. ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು, ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದ್ರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ಇಲ್ಲಿ ನರೇಗಾ ದುಡ್ಡು ಇವತ್ತರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ. ಹಂಗಂತ ಕೇಂದ್ರ ಸರ್ಕಾರ ದಿವಾಳಿ ಆಗೋಯ್ತು ಅಂತ ಹೇಳಕ್ ಆಗ್ತದ? ನಾನು ಐ ಕಾಂಟ್ ಟೆಲ್ ದಟ್. ಗೃಹಲಕ್ಷ್ಮಿ ದುಡ್ಡು ದುರ್ಬಳಕೆ ಆಗ್ತಿದೆಯಾ? ಸರ್ಕಾರಕ್ಕೆ ಮಸಿ ಬಳಿಯುವ ಹುನ್ನಾರವ? ಗೃಹಲಕ್ಷ್ಮಿ ಅನುದಾನದ ಹಣ ದುರ್ಬಳಕೆ ಮಾಡಿಕೊಂಡಿದೆಯಾ ಸರ್ಕಾರ ಎಂಬ ಅನುಮಾನದ ಪ್ರಶ್ನೆ ಎತ್ತಿದೆ ಬಿಜೆಪಿ. ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ಟ ಅನುದಾನ ಏನಾಯ್ತು ಎಂದು ಪ್ರಶ್ನಿಸಿದೆ. ಉತ್ತರ ಕೊಡಲು ಸರ್ಕಾರ ಅಧಿಕಾರಿಗಳು ಮಾಡುತ್ತಿರುವ ವಿಳಂಬದಿಂದಾಗಿ ಇನ್ನಷ್ಟು ಅನುಮಾನ ಎದ್ದಿದೆ ಅಂತಿದೆ ಬಿಜೆಪಿ. ಇದಕ್ಕೆ ಟಾಂಗ್ ಕೊಟ್ಟಿರುವ ಸಚಿವೆ ಹೆಬ್ಬಾಳ್ಕರ್ ಜನಪ್ರಿಯ ಯೋಜನೆ ಸಹಿಸಲಾಗದೆ ಮಸಿ ಬಳಿಯುವ ಹುನ್ನಾರ ಮಾಡುತ್ತಿದ್ದಾರೆ ಎಂದು ತಿರುಗೇಟು ಕೊಟ್ಟರು. ಇದರಲ್ಲಿ ಯಾಕೋ ಒಂದು ಬೇರೆ ವಾಸನೆ ಬರುವಂತ ನಿಟ್ಟಿನಲ್ಲಿ ಇವತ್ತು ಗೊತ್ತಾಗ್ತಾ ಇದೆ. ಯಾವಾಗ ನೀವು ವಿಷಯಗಳನ್ನು ಹೈಡ್ ಮಾಡಕ್ ಪ್ರಾರಂಭ ಮಾಡ್ತೀರಿ, ಒಂದು ಸುಳ್ಳನ್ನ ಮುಚ್ಚಕ್ ಹೋಗಿ 100 ಸುಳ್ಳು ಅಂತ ಹೇಳುವಂಥದ್ದು ಯಾವ ರೀತಿ ಆಗುತ್ತೆ, ಆ ರೀತಿ ಇವತ್ತಾಗ್ತಾ ಇದೆ. ಯಾಕೆ ಇನ್ನೂವರೆಗೂ ಕೂಡ ಡೈರೆಕ್ಟರ್ ಉತ್ತರ ಕೊಡ್ತಾ ಇಲ್ಲ? ಯಾಕೆ ಇನ್ನೂವರೆಗೂ ಬೆಳಗಾವಿ ಡಿಡಿ ಉತ್ತರ ಕೊಡ್ತಾ ಇಲ್ಲ? ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ. ಈಗೂ ನಾನು ಮಾಧ್ಯಮದ ಮುಖಾಂತರ ಅವರಿಗೆ ವಿನಂತಿ ಮಾಡ್ತೇನೆ, ಇನ್ನು ಸದನ ನಡೆದಿದೆ, ತಕ್ಷಣ ಈಗಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನ ಕೊಡಬೇಕು. ಗೃಹಲಕ್ಷ್ಮಿಯನ್ನ ಹಾದಿಯಲ್ಲಿ ಬೀದಿಯಲ್ಲಿ ವಿರೋಧ ಮಾಡಿದಂಥವು ಬಿಜೆಪಿಯವರು, ಅವ್ರಿಗೇನಾದ್ರೂ ಬದ್ಧತೆ ಇದೆಯಾ? ಇವತ್ತು ನೋಡಿದ್ರೆ ಗೃಹಲಕ್ಷ್ಮಿಯರ ಬಗ್ಗೆ ಅಚಾನಕ್ ಆಗಿ ಕಾಳಜಿ ಅವರಲ್ಲಿ ಕಂಡು ಬರ್ತಾ ಇದೆ. ಯಾಕೆ? ಆರೋಪ ಪ್ರತ್ಯಾರೋಪಗಳೇನೇ ಇರಲಿ, ನಮಗೆ ಶೀಘ್ರವೇ ಗೃಹಲಕ್ಷ್ಮಿ ದುಡ್ಡು ಬರಬೇಕು, ಬಾಕಿ ಉಳಿದಿರುವ ಕಂತುಗಳು ಕೂಡ ಪಾವತಿ ಆಗಬೇಕು ಎನ್ನುವುದು ರಾಜ್ಯದ ಗೃಹಲಕ್ಷ್ಮಿಯರ ನಿರೀಕ್ಷೆ. ಒಂದ್ಸಲ ಬರ್ತಾವ, ಒಂದ್ಸಲ ಬರೋವಲ್ರಿ, ಬಹಳ ದಿನ ನಿಂತು ಹೋಗಿ ಕಾಯಿ ಮಾಡ್ತೀನಂತ ಹೇಳನ್ರಿ, ಈಗ ಕೈ ಬಿಟ್ಟನ್ರಿ. ನಾವು ಬಡವ್ರು ಹೆಂಗ ಬರ್ತಬೇಕ್ರಿ ಸರ್? ಬ್ಯೂರೋ ರಿಪೋರ್ಟ್, ನ್ಯೂಸ್ 18.